ನನಗೆ ನಿಮ್ಮ ಹತ್ರ ಮಾತಾಡೋದಿತ್ತು. ಮತ್ತದೇ ಮಾತುಕತೆಗಳು ಬೇಕಾಗಿಲ್ಲ. ಆಡೋ ಮಾತುಗಳನ್ನ ನೀವು ನಿಮಗೆ ಹೇಗೆ ತೋಚಿದ್ಯೋ ಹಾಗೆ ಮುಗಿಸಿದ್ದೀರಾ ಅಷ್ಟೆ. ದಯವಿಟ್ಟು ನನ್ನ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಿ. ಈ ಮನೆಯಲ್ಲಿ ಒಂದು ಅನ್ಯಾಯ ನಡೀತಾ ಇದೆ. ಆ ಅನ್ಯಾಯ ನಿಮ್ ಒಳ್ಳೆ ಮನ್ಸನ್ನ ಬಡಿಸ್ಕೊಂಡು ನಮ್ಮೆಲ್ರನ್ನೂ ಹಾಳು ಮಾಡ್ತಿದೆ. ಹೌದು ರೀ, ನೀವೇನೋ ಒಳ್ಳೆ ಮನ್ಸಿಂದ ಮಾನವೀಯತೆಯಿಂದ ಗೀತಾನೇ ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೀರಾ. ಆದ್ರೆ ಅವಳು ಎಂಥ ನಾಟಕ ಆಡಿದಾಳೆ ಅಂತ ನಿಮಗೆ ಗೊತ್ತಾ? ಸತ್ಯ ನಮ್ಮೆಲ್ಲರೂ ಕಂಡು ಮುಂದೆ ಕಂಡಿದೆ ಅಂತಂದ್ಮೇಲೆ ಅದು ನಾಟಕ ಆಗೋದಕ್ಕೆ ಹೇಗೆ ಸಾಧ್ಯ? ಆಗಿದೆ. ಗೀತಾ ನೀವ್ ಅಂದ್ಕೊಂಡಷ್ಟು ಒಳ್ಳೆಯವಳಲ್ಲ. ಅವಳ ಉದ್ದೇಶ ಬೇರೆ ಏನೋ ಇದೆ. ನಿಮ್ಗೊಂದು ವಿಷಯ ಗೊತ್ತಾ? ವಿಜಯ್ ಗೀತಾ ಕೊರಳಿಗೆ ತಾಳಿನೇ ಕಟ್ಟಿಲ್ಲ. ಅದನ್ನ ಅವಳೇ ತನ್ನ ಕೊರಳಿಗೆ ತಾನೇ ಕಟ್ಕೊಂಡು ವಿಜಯ್ ಕಟ್ಟಿದಾನೆ ಅಂತ ಸುಳ್ಳು ಹೇಳಿದಾಳೆ. ಬೊಗಳೆ ಬಿಟ್ಟು ಈ ಮನೆ ಸೊಸೆ ಆಗಿದ್ದಾಳೆ. ಯೋಚನೆ ಮಾಡಿ, ಸುಳ್ಳು ಹೇಳೋಳು ಈ ಮನೆ ಸೊಸೆ ಆಗ್ಬೇಕಾ? ಅನ್ಯಾಯ ಮಾಡೋಳು ನಮ್ ವಿಜಯ್ ಅರ್ಧಾಂಗಿ ಆಗ್ಬೇಕಾ? ಮೋಸ ಮಾಡೋಳು ಈ ಮನೆ ದೀಪ ಹಚ್ಚಬೇಕಾ ಹೇಳಿ? ಒಂದ್ ನಿಮಿಷ, ಈ ವಿಷಯ ನಿಮ್ಗೆ ಯಾರು ಹೇಳಿದ್ರು? ನಮ್ ವಿಜಯ್ ಹೇಳ್ದ. ಈಗ ನಿಮಗ್ ಸತ್ಯ ಗೊತ್ತಾಯ್ತಲ್ಲ, ಈಗ ನೀವ್ ಇದಕ್ಕೇನ್ ಹೇಳ್ತೀರಾ? ನನ್ನ ಮಗ ವಿಜಯ್ ಮಾತಿಗಿಂತ ಆ ಹುಡುಗಿ ಗೀತಾ ಮಾತಿನ ಮೇಲೆ ನನಗೆ ನಂಬಿಕೆ ಜಾಸ್ತಿ ಬಾ. ಬಾನು, ನಾನು ನಾಳೆ ಬೆಳಿಗ್ಗೆ ಫಸ್ಟ್ ಫ್ಲೈಟ್ಗೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಬರೋದು ಇನ್ನೊಂದು ವಾರ ಆಗುತ್ತೆ. ದಯವಿಟ್ಟು ಮತ್ತೆ ಯಾವ ಅವಾಂತರಗಳನ್ನು ತಂದಿಡಬೇಡಿ. ಮಲ್ಕೋ. ಗುಡ್ ನೈಟ್. ಊರು ಬಿಡು, ಇಲ್ಲ ಅಂದ್ರೆ ನಿನ್ನನ್ನೇ ನೀನ್ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ, ಇನ್ನು ನನ್ನನ್ ಕಂಟ್ರೋಲ್ ಮಾಡ್ತೀಯಾ? ಏಯ್, ಏನಂದೆ? ನೀನ್ ಅಂದ ಒಂದೊಂದ್ ಮಾತುಗಳಿಗೂ ನನ್ನ ಹತ್ರ ಉತ್ತರ ಇದೆ ವಿಜಯ್. ಆದ್ರೆ ಅದನ್ ಕೊಟ್ರೆ ನೀನ್ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇಲ್ವಲ್ಲ. ಚೆನ್ನಾಗ್ ಕುಡ್ದು ಬಂದಿದ್ಯಾ, ಮಾತು ತೊದ್ಲುತ್ತಿದೆ, ಬಾಡಿ ನಡುಕ್ತಿದೆ. ಸುಮ್ನೆ ಹೋಗ್ ಬಿತ್ಕೋ, ಬೆಳಗ್ಗೆ ಮಾತಾಡ್ತೀನಿ. ಏನೇ ಅಂತಿದ್ಯಾ? ನೆಟ್ಟೋಗ್ ನಿಂತ್ಕೋ. ಶ್ರೀಮಂತರು ಮನೆ, ನಿಮ್ ಅಪ್ಪನ್ ದುಡ್ಡಲ್ಲಿ ಕುಡ್ದು ತೂರಾಡೋದನ್ ಕಲ್ಸಿರ್ಬೋದು. ಆದ್ರೆ ನನ್ ಸ್ವಾಭಿಮಾನ ನಿಂತ ಜಾಗದಲ್ಲೇ ಬೇರ್ ಬಿಟ್ಟು ಸ್ಟಡಿಯಾಗಿ ನಿಂತ್ಕೊಳ್ಳೋದನ್ನ ಕಲ್ಸಿದೆ. ನನ್ ಯೋಗ್ಯತೆ ಏನನ್ನೋದು ನಿನಗ್ ತುಂಬಾ ಚೆನ್ನಾಗ್ ಗೊತ್ತು. ಅದು ಗೊತ್ತಿಲ್ದೆ ಇರೋದ್ ನಿನ್ಗೆ, ಅದನ್ ತಿಳ್ಸೋಕೆ ನಾನ್ ಬಂದಿರೋದು. ಕೂಗಾಡಿ ಬಾಯಿ ನೋಯಿಸ್ಕೋಬೇಡ. ದೂರ ಇದ್ದಾಗ್ಲೇ ನಿಮ್ ಕುಟುಂಬಕ್ಕೆ ಮೈ ಪರ್ಚ್ಕೊಳ್ಳೋ ಪರಿಸ್ಥಿತಿ ತಂದಿದ್ದೀನಿ ಅಂದ್ಮೇಲೆ ಈಗ ನಿಮ್ ಮನೇಲಿ ಇದ್ದೀನಿ. ಹುಷಾರಾಗಿರ್ಬೇಕಾಗಿರೋದು. ನಿಜ ಹೇಳ್ಬೇಕಂದ್ರೆ ನನಗ್ ನಿನ್ ಭಯ ಕಾಣಿಸ್ತಿದೆ. ಹೆದರ್ಕೋಬೇಡ, ಇವತ್ತೇನೂ ಆಗೋದಿಲ್ಲ. ಹೋಗಿ ತಾಚಿ ಮಾಡಪ್ಪ. ಏಯ್, ನನ್ನೇ ಅಣಕಿಸ್ತೀಯ, ನನ್ನೇ ಅಣಕಿಸ್ತೀಯ. ಕುಡಿದಾದ್ಮೇಲೆ ಏನ್ ಮಾಡ್ತೀಯ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ. ಮೇಲ್ಗಡೆ ನಡಿಬೇಕು. ನೀನ್ ಸುಮ್ನೆ ಮಾಮ, ಇವಳ್ದು ಜಾಸ್ತಿ ಆಯ್ತು. ವಿಜಯ್, ನಾನು ಹೇಳ್ತಿರೋದು ಕೇಳು, ನಡಿವು.
ಕೊನೆ ಆಗೋ ಆಟ ಮನೆಯಲ್ಲೇ ಮೊದಲಾಗಿದ್ದಿಲ್ಲಮ್ಮ ಭಾನುಮತಿ. ಎಚ್ಚರಿಕೆ ಕೊಟ್ಟಿದ್ದಾಯ್ತು, ಭವಿಷ್ಯ ಹೇಳಿದ್ದಾಯ್ತು. ಆತಂಕ ಯಾವುದರಿಂದ, ಯಾರಿಂದ, ಹೇಗೆ ಅಂತೆಲ್ಲ ಹೇಳಿದ್ರು ಅದು ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ. ಇಲ್ಲ ಗುರುಜಿ, ಅದು ನಮ್ಮ ವಿಜಯ ತೊಂದರೆ ಆ ಕಡೆಯಿಂದನೇ ಬರ್ತಿದೆ ಅನ್ನೋ ಸುಳಿವು ನಿಮಗಿತ್ತಲ್ವಾ? ಇಲ್ಲ ಗುರುಜಿ, ನಾವು ತಡೆಯೋ ಪ್ರಯತ್ನ ಎಲ್ಲ ಮಾಡಿದ್ವಿ. ಆದ್ರೂ ಆಕೆ ತಡೆಗೋಡೆ ದಾಟಿ ಬಂದಿದ್ದಾಳೆ. ಹಾ, ನಾನು ಹೇಳಿದ ಜಾತಕದವಳ ಜೊತೆ ಅದ್ದೂರಿ ಮದುವೆ ಬೇಕಾಗಿರ್ಲಿಲ್ಲ. ಕೇವಲ 3 ಗಂಟೆ ನಿಮ್ಮ ಮಗ ಬಿಗಿದಿದ್ರು ಈ ಹೆಣ್ಣು ನಿಮ್ಮ ಮನೆ ಹೊಸಲು ದಾಟಿ ಒಳಗೆ ಬರ್ತಾ ಇರ್ಲಿಲ್ಲ. ಅಯ್ಯೋ ಗುರುಜಿ, ಅವಳು ಪ್ರೆಸ್ಸು ನಡಕತ್ತರಿನಲ್ಲಿ ನಮ್ಮ ಕುಟುಂಬನ ಮತ್ತು ನನ್ನ ತಂಗಿಯಮ್ಮನ ಪ್ರೆಸ್ ಮಾಡಿಟ್ಕೊಂಡು ಈ ಮನೆಗೆ ಬಂದು ಫಿಕ್ಸ್ ಆಗ್ಬಿಟ್ಲು. ವಿಜಯ್ಗೆ ಬೇರೆ ಮದ್ವೆ ಮಾಡಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಹೋದೆ. ಅದರಲ್ಲೂ ಅಡ್ಡಿಗಳು ಬರ್ತಾನೆ ಹೋದ್ವು. ಈಗೇನ್ ಮಾಡಬಹುದು ಅದನ್ನ ಹೇಳಿ ಗುರುಜಿ. ಮಾಡಬೇಕಾದ್ದನ್ನು ಮಾಡದೆ ಹೋದಾಗ ಮುಂದೆ ಏನು ಮಾಡ್ಬೇಕನ್ನೋದನ್ನ ಹೇಗೆ ಹೇಳಿ? ಅವಳು ಬರಬಾರ್ದಾಗಿತ್ತು. ಬಂದಾದ್ಮೇಲೆ ಆಗಬೇಕಾಗಿರೋ ಪರಿಣಾಮ ಹಾಗೇ ಆಗುತ್ತೆ. ಗುರುಜಿ, ಇದನ್ನ ನಾನು ಈಗಾಗಲೇ ಹೇಳಿದ್ದೀನಲ್ಲ. ಇದಕ್ಕೆ ಸಂಬಂಧಪಟ್ಟ ಸಂಕೇತಗಳು ನೀವು ಕಂಡಿದ್ದೀರಲ್ಲ. ಇನ್ನು ಮೇಲೆ ಇಂಥ ಸಂಕೇತಗಳು ನಿಲ್ತವೆ, ಸಂಕಟಗಳು ಶುರುವಾಗ್ತವೆ. ನಿಮ್ಮ ಬದುಕಲ್ಲಿ ಏಳೋ ಬಿರುಗಾಳಿನ ನೀವು ನೋಡ್ಬೋದು ಭಾನುಮತಿಯವರೇ. ಗುರುಜಿ, ನಾನು ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ, ತಪ್ಪು ತಿಳ್ಕೊಳ್ಬೇಡಿ. ನಾನು ಇಲ್ಲಿಗೆ ನಿಮ್ಮನ್ನು ಕರೆಸಿದ್ದು ನೀವು ಈ ರೀತಿ ಮಾತಾಡಿ ನನಗೆ ಭಯ ಹಿಡಿಸ್ಬೇಕು ಅಂತಲ್ಲ. ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಅಗೋಚರ ದೃಷ್ಟಿಲಿ ಯಾವುದಾದ್ರೂ ಪರಿಹಾರ ಗೋಚರಿಸ್ತಾ ಇದೆಯಾ ಅಂತ. ಈಗ ನನಗೆ ಬೇಕಾಗಿರೋದು ಈ ಮನೆಗೆ ಒಕ್ಕರ್ಸಿರೋ ಗೀತಾ ಅನ್ನೋ ಪ್ರಶ್ನೆಗೆ ಉತ್ತರ. ಈ ಪ್ರಶ್ನೆಗೆ ಉತ್ತರ ಇಲ್ಲ. ಪ್ರಶ್ನೆನೇ ಹತ್ರಕ್ಕೆ ಬಿಟ್ಕೋಬೇಡಿ. ಆದಷ್ಟು ಬೇಗ ನಿಮ್ಮ ಮಗನಿಗೆ ಮದುವೆ ಮಾಡಿ ಅಂತ ಹೇಳಿದೆ. ಆದ್ರೆ ನೀವು ಮಾಡಲಿಲ್ಲ. ಅಂದಮೇಲೆ ಈಗ ಅನುಭವಿಸ್ಬೇಕಾಗಿರೋ ಕರ್ಮ ನಿಮ್ಮದು. ಗುರುಜಿ, ನೀವೇ ಈ ತರ ಕೈ ಚೆಲ್ಬಿಟ್ರೆ ನಮ್ಗೆ ಯಾರು ದಿಕ್ಕು? ನೋಡಿ, ಕಬಡ್ಡಿ ಗಿಬಡಿನ ಹಾಕ್ಬಿಟ್ಟು ಬೇರೆ ದಾರಿ ಸಿಗ್ಬೋದು ಗುರುಜಿ. ಸದ್ಯಕ್ಕೆ ಇರೋ ದಾರಿ ಒಂದೇ. ಅವಳಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಸಂಹಾರ ಮಾಡಕ್ ಬರ್ತಿರೋ ಸುಂಟ್ರಗಾಳಿ ಎದುರು ಕೈ ಜೋಡಿಸಿ ಶರಣು ಅಂತ ಕೂತ್ಕೋಬೇಕು. ಇಲ್ಲ, ಅದರ ಜಾಗದಿಂದ ನೀವು ಜಾಗನ ಖಾಲಿ ಮಾಡಬೇಕು. ಅಲ್ಲ ಗುರುಜಿ, ನಮ್ಮ ಮನೆ ನಮ್ಮ ಜಾಗ. ಸುಂಟ್ರಗಾಳಿಗೆ ಯಾವುದು ಮನೆ, ಯಾವುದು ಜಾಗ? ಅದು ಬಂದ ಕಡೆ ಇದ್ದ ಮನೆಗೆ ಉಳಿಗಾಲ ಇಲ್ಲ. ಈಗ ನನ್ನಿಂದ ಇಷ್ಟೇ ಹೇಳಕ್ ಸಾಧ್ಯ. ಮಗ, ಏನು ನಿನ್ನೆ ಹಂಗಾಗೋಯ್ತು? ನಾವೇನೋ ಅನ್ಕೊಂಡಿದ್ವಿ, ನೀನೇನೋ ಅನ್ಕೊಂಡಿದ್ದೆ. ಆದ್ರೆ ಎಲ್ಲ ಉಲ್ಟಾಗಿ ತಿರುಗಿ ಬಿದ್ದು ತೆಪ್ಪಗಾಗ್ಬಿಡ್ತಲ್ಲೋ. ಈಗೇನು ಅದನ್ನೇ ರಿವೈಂಡ್ ಮಾಡಿ ಮಾಡಿ ನನ್ನ ಕಿವಿಗಾಕಿ ನನ್ನ ನೆಮ್ಮದಿ ಕೆಡಿಸ್ಬೇಕು ಅನ್ಕೊಂಡಿದ್ಯಾ? ಹೇ, ಹಾಗೇನಿಲ್ಲ ಗುರು, ಸುಮ್ಮನೆ ವಿಚಾರಿಸ್ದೆ. ಅಂದಾಗೆ ಗೀತಾ ಅಲ್ಲೇ ಇದ್ದಾಳ? ಆ ಓ, ಹಂಗಾದ್ರೆ ಅವಳಿಗೂ ನಿನಗೂ ಎಲ್ಲ ಕಾಂಪ್ರಮೈಸ್ ಆಗಿರ್ಬೇಕು. ವಿಜಿ, ಅವಳನ್ನ ನೀನು ಒಪ್ಕೊಂಡಿರ್ಬೇಕು. ಹಂಗಿದ್ಮೇಲೆ ಮದುವೆ ದಿನದ ಮೊದಲನೇ ರಾತ್ರಿ ಮುಗ್ದಿರ್ಬೇಕು ಅನ್ಕೊಂತೀನಿ. ಏನಂದ? ಹಾಗೇನಿಲ್ಲಪ್ಪ, ಸುಮ್ಮನೆ ಶತ್ರು ಜೊತೆ ಸಂಸಾರ ಶುರುವಾಯ್ತಾ ಅಂತ ಕೇಳಿದ್ನಪ್ಪ. ಮುಚ್ಚೋ ಬಾಯಿ. ಅವಳೇನೋ ಪ್ಲಾನ್ ಮಾಡ್ಕೊಂಡು ಹೊಸಲ್ ದಾಟಿ ಮನೆ ಒಳಗಡೆ ಬಂದ್ಲು ಅನ್ನೋ ಮಾತ್ರಕ್ಕೆ ಒಳಗಡೆ ಬಿಟ್ಕೊಂತೀನಿ ಅನ್ಕೊಂಡಿದ್ಯಾ? ಹೊರಗಡೆಯಿಂದ ಬರೋ ಚಪ್ಲಿನೋ ನಮ್ಮ ಮನೆ ಹೊಸಲ್ ದಾಟುತ್ತೆ, ಆದ್ರೆ ಮೂಲೆಯಲ್ಲಿ ಕೂರುತ್ತೆ. ಅಂದ್ರೆ ನಮ್ಮ ಮನೆಯಲ್ಲಿ ಅವಳು ನಾಯಿ ಬದುಕಾಗುತ್ತೆ. ಅಸಹ್ಯ ಕಣ ಅವಳು. ಆ ಗಲೀಜಿನ ಜೊತೆ ಲೈಫ್ ಶುರು ಆಯ್ತು ಅಂತ ಕೇಳ್ತಿಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಹೇ ಸಾರಿ ಮಗ,
ಏನೋ ಮಾತಿಗೆ ಕೇಳಿದ್ನಪ್ಪ. ಮಾತಿಗೂ ಅಂತ ಮಾತಿ ಯಾರ ಬಾಯಲ್ಲೂ ಬರಬಾರ್ದು. ಅಲ್ಲ ಕಣೋ, ಇಷ್ಟೆಲ್ಲ ಆದ್ಮೇಲೆ ಆ ಪಾರ್ಟಿ ಸೀಟ್ ಕ್ಯಾರಿ ಮಾಡ್ತಾ ಇದೆಯಲ್ಲೋ. ಎಷ್ಟೆಲ್ಲ ಆಯ್ತು? ಏನು ಆಗಿಲ್ಲ. ಅವಳ ನನ್ನ ಮಧ್ಯೆ ಇರೋದು ಬರೀ ಸೇಡು. ಅದ್ ಬಯಸೋದು, ಅವಳು ಹಾಳಾಗೋದು. ಅಡ್ರೆಸ್ ಇಲ್ದೆ ಹಾಳಾಗೋಗ್ತಾಳು ನೋಡು. ಇಷ್ಟಕ್ಕೂ ನನ್ನ ಸೇಡು ಸಿಟ್ಟಿಗಿಂತ ನಮ್ಮಮ್ಮನ ಸಿಟ್ಟೆ ಜಾಸ್ತಿ ಇದೆ ಕಣ. ಮಗ, ಆಂಟಿ ಏನ್ ಮಾಡಕ್ ಸಾಧ್ಯನೋ ಒಂದಷ್ಟು ರೇಗಾಡ್ಬೋದು, ಆಮೇಲೆ ಅವ್ರದ್ದು ಹೆಂಗೆರಳು ಕರಗ್ ಬಿಡ್ತಾರೆ. ನೋ ಚಾನ್ಸ್. ನಮ್ಮಮ್ಮ ಏನು ಅಂತ ನಿನಗೆ ಗೊತ್ತಿಲ್ಲ ಕಣ. ಅವ್ರ ಒಪ್ಪಿಗೆ ಇಲ್ದೆ ಯಾರೇ ಒಳಗ್ ಬಂದ್ರೋ ಅವ್ರನ್ನ ಬಗ್ ಬಡಿತಾರೆ. ಅದಲ್ದೆ ನನ್ನ ಜೀವನದಲ್ಲಿ ಯಾರಾದ್ರೂ ಡಿಸ್ಟರ್ಬ್ ಮಾಡಕ್ ಬಂದ್ರೆ ಮುಗೀತು ಅವ್ರ ಕತೆ. ಯಾಕಂದ್ರೆ ನಮ್ಮಮ್ಮನ್ಗೆ ನಾನು ಅಂದ್ರೆ ಪ್ರಾಣ. ನಮ್ಮನೇಲಿ ನಿಂತು ಕೆಣಕ್ತಿರೋ ಗೀತಾನ ಸುಮ್ನೆ ಬಿಡಲ್ಲ. ಗೀತನ್ ಕತೆ ನಮ್ಮ ಅಮ್ಮನ ಕಡೆಯಿಂದನೇ ಕೊನೆ ಆಗುತ್ತೆ, ಇದಂತೂ ಗ್ಯಾರಂಟಿ. ತಂಗಿ ಬಾ, ತಂಗಿ ತಂಗಿ. ಸೀಮೆ ದಾಟಿ ಬಂದವಳು ನಿನ್ನ ಸೀರೆ ಉಟ್ಕೊಂಡು ಮೆರೆದಾಡ್ತಿರೋದು ನೋಡು ನೋಡು ನೋಡು. ಐ ನಿಂತ್ಕೊಳೆ. ಬೇಕಾದಾಗ ಮನೆಗೆ ನುಗ್ಗಿ ಬೇಕಾದನ್ನು ಉಟ್ಕೊಂಡು ತಿರ್ಗಾಡಕ್ಕೆ ಇದನ್ನೇನು ಅವಳ ಅಪ್ಪನ ಅಂತ ಅನ್ಕೊಂಡ್ಲಾ? ಇದನ್ನೇನ ತಂಗಿ ದಬ್ಬಾಳಿಕೆ ಅನ್ನೋದು?